ವೀಕ್ಷಕರೇ, ಈ ಸಲದ ಬಿಗ್ ಬಾಸ್ ಸೀಸನ್ ಪ್ರತಿ ವಾರವೂ ಕೂಡ ಒಂದೊಂದು ವಿವಾದ ಹಾಗೂ ಸುದ್ದಿಗೆ ಸಾಕ್ಷಿಯಾಗ್ತಿದೆ. ಖಿನ್ನತೆಯಿಂದಾಗಿ ಪ್ರತಾಪ್ ಬಿಗ್ ಬಾಸ್ ಮನೆಯೊಳಗೆ ಆತ್ಮಹತ್ಯೆಗೆ ಪ್ರಯತ್ನಪಟ್ಟು ಆಸ್ಪತ್ರೆಗೆ ದಾಖಲಾಗಿದ್ದೇನೆ ಎಂಬ ನ್ಯೂಸ್ ನಿನ್ನೆಯಿಂದ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ವೈರಲ್ ಆಗಿತ್ತು. ಈ ಸುದ್ದಿ ಒಂದು ಕ್ಷಣ ಎಲ್ಲರಲ್ಲೂ ಆತಂಕವನ್ನ ಸೃಷ್ಟಿ ಮಾಡಿತ್ತು. ಈ ಒಂದು ವಿಷಯವಾಗಿ ಕುಂಬಳಗೂಡು ಪೊಲೀಸ್ ಸ್ಟೇಷನ್ನ ಸಿಬ್ಬಂದಿ ಬಿಗ್ ಬಾಸ್ ಮನೆಯೊಳಗೆ ಪ್ರವೇಶ ಮಾಡಿ ಈ ಒಂದು ಸುದ್ದಿ ನಿಜನ ಸುಳ್ಳ ಅಂತ ಪರಿಶೀಲನೆ ಮಾಡೋದಕ್ಕೆ ತೆರಳಿತ್ತು. ಹಾಗಾದ್ರೆ ಈ ಪ್ರತಾಪ್ ನಿಜಕ್ಕೂ ಆತ್ಮಹತ್ಯೆಗೆ ಪ್ರಯತ್ನ ಪಟ್ನ? ಆತ ಖಿನ್ನತೆಯಿಂದ ಬಳಲ್ತಿದ್ದಾನ? ಇದಕ್ಕೇನ್ ಕಾರಣ? ಈ ಬಗ್ಗೆ ವೈದ್ಯರು ಹೇಳಿದ್ದೇನು? ವೀಕ್ಷಕರೇ, ಈ ಪ್ರತಾಪ್ ಆಸ್ಪತ್ರೆಗೆ ದಾಖಲಾಗಿದ್ದೇನೋ ನಿಜ, ಆದರೆ ಅವನು ಯಾವುದೇ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿಲ್ಲ. ಆತ ಅನಾರೋಗ್ಯದ ನಿಮಿತ್ತ ದಾಖಲಾಗಿದ್ದು ಆತನಿಗೆ ಲೋ ಬಿಪಿ ಹಾಗೂ ಗ್ಯಾಸ್ಟ್ರಿಕ್ನ ಸಮಸ್ಯೆ ಇತ್ತು. ಮೇಲಾಗಿ ಇದು ಫುಡ್ ಪಾಯ್ಸನ್ ಇಂದ ಆದದ್ದು ಅಂತ ವೈದ್ಯರಾದಂಥ ಪ್ರತಾಪ್ ರವರೇ ಮಾಧ್ಯಮಗಳಿಗೆ ತಿಳಿಸಿದ್ರು. ಇತ್ತೀಚೆಗಷ್ಟೇ ಬಿಗ್ ಬಾಸ್ನ ಮನೆಯೊಳಗೆ ಶ್ರೀ ವಿದ್ಯಾಶಂಕರಾನಂದ ಸರಸ್ವತಿ ಸ್ವಾಮೀಜಿಯವರು ಹೋಗಿದ್ರು. ಇವರು ಮನೆಯ ಎಲ್ಲ ಸದಸ್ಯರನ್ನು ಕೂಡ ಕೂರಿಸಿಕೊಂಡು ಅವರ ಬದುಕಿನ ಏರಿಳಿತಗಳ ಬಗ್ಗೆ ಹೇಳ್ತಾ ಅವ್ರಿಗೆ ಮುಂದೆ ಆಗುವಂತ ಒಳಿತು ಹಾಗೂ ಕೆಡುಕುಗಳ ಬಗ್ಗೆ ತಿಳಿ ಹೇಳಿದ್ರು. ಈ ರೀತಿ ಹೇಳುವಾಗ ಪ್ರತಾಪ್ಗೆ, ನಿನ್ಗೆ ವಿದೇಶದಲ್ಲಿ ಉತ್ತಮ ಭವಿಷ್ಯ ಇದೆ, ನೀನು ವಿದೇಶದಲ್ಲಿ ಹೆಚ್ಚಿನ ಸಾಧನೆಯನ್ನ ಮಾಡ್ತೀಯ, ಆದ್ರೆ ಕುಟುಂಬದಿಂದ ನೀನು ದೂರ ಇದ್ರೆ ಕ್ಷೇಮ, ನೀನು ಆದಷ್ಟು ಅವರಿಂದ ದೂರ ಇರಬೇಕು ಅಂತ ಹೇಳಿದ್ರು. ಪ್ರತಾಪ್ ಇಷ್ಟು ಕಾಲ ತನ್ನ ಮನೆಯವರಿಂದ ಕಾರಣಾಂತರಗಳಿಂದ ದೂರ ಇದ್ದು ಅದರಿಂದಾಗಿ ತೀವ್ರವಾಗಿ ಮನನೊಂದಿದ್ದ. ಈ ಬಿಗ್ ಬಾಸ್ನ ಕೃಪೆಯಿಂದ ಅವನ ಇಡೀ ಪರಿವಾರ ಮನೆಗೆ ಭೇಟಿಯನ್ನು ಕೊಟ್ಟು ಆತ ಮತ್ತೆ ತನ್ನ ತಂದೆ ತಾಯಿಯನ್ನ ಕಂಡು ಸಂತೋಷ ಪಡುವಂತ ಅವಕಾಶ ಆತನಿಗೆ ಸಿಕ್ಕಿತ್ತು. ಆದ್ರೆ ಇನ್ನೊಂದು ಕಡೆ ಆತ 3 ವರ್ಷದಿಂದ ತನ್ನ ಮನೆಯವರ ಜೊತೆ ಮಾತನಾಡೋದನ್ನ ನಿಲ್ಸಿಲ್ಲ. ಅದೆಲ್ಲ ಸುಳ್ಳು. ಆತ ತನ್ನ ಮನೆಯನ್ನ ಕಟ್ಟೋದಿಕ್ಕೆ ಅವರ ತಂದೆ ತಾಯಿಗೆ 5 ಲಕ್ಷ ರೂಪಾಯಿಗಳನ್ನ ಟ್ರಾನ್ಸ್ಫರ್ ಮಾಡಿದ್ದಾನೆ ಅನ್ನೋದು ಇನ್ನೊಂದು ಮೂಲಗಳಿಂದ ಬಂದಂತ ಸುದ್ದಿ. ಆದ್ರೆ ಇಲ್ಲಿ ಎಲ್ಲ ತಿಳಿದಂತ ಜ್ಞಾನಿಗಳಾದಂತ ವಿದ್ಯಾಶಂಕರಾನಂದ ಸ್ವಾಮೀಜಿ ತರದವರು ಪ್ರತಾಪ್ ತರಹದ ವ್ಯಕ್ತಿಗಳಿಗೆ ಧೈರ್ಯ ಹಾಗೂ ಸಾಂತ್ವನ ತುಂಬುವಂತ ಮಾತುಗಳನ್ನ ಆಡ್ಬೇಕೆ ಹೊರತು ಅವರ ಮನೋದುಗುಡವನ್ನ ಇನ್ನಷ್ಟು ಹೆಚ್ಚಿಸುವಂತ ಮಾತುಗಳನ್ನ ಆಡಬಾರದು. ವೀಕ್ಷಕರೇ, ಸ್ವಾಮೀಜಿಗಳು ಸರ್ವ ಸಂಘ ಪರಿತ್ಯಾಗಿಗಳು ಇಂಥ ಒಂದು ಶೋಗಳಿಂದ ದೂರ ಇದ್ದಷ್ಟು ಒಳ್ಳೆಯದು. ಈ ಸ್ಥಾನಕ್ಕೆ ಏರಿದಂತ ವ್ಯಕ್ತಿಗಳು ಯಾರ ಬಳಿ ಏನ್ ಮಾತನಾಡಬೇಕು, ಎಷ್ಟು ಮಾತನಾಡಬೇಕು ಎಂಬ ಪ್ರಜ್ಞೆ ಹಾಗೂ ಪ್ರೌಢಿಮೆಯನ್ನ ಬೆಳೆಸ್ಕೊಂಡ್ರೆ ಕ್ಷೇಮ. ದೊಡ್ಡವರು ಅಂತ ಅನ್ಸ್ಕೊಂಡವರು 4 ಹಿತವಚನಗಳನ್ನ ಜನ ಕೇಳಿ ಮೆಚ್ಚುವಂತ ಮಾತುಗಳನ್ನಾಡಬೇಕು. ದುಃಖದಲ್ಲಿ ಇರೋರಿಗೆ ಮನಸಂತೋಷಗೊಳಿಸುವಂತ ಮಾತುಗಳನ್ನ ಆಡಬೇಕು. ಅದು ಬಿಟ್ಟು ಇನ್ನೊಬ್ಬರ ಮಾನಸಿಕ ದುಗುಡವನ್ನ ಆತಂಕವನ್ನ ಹೃದಯ ಹೆಚ್ಚಿಸಬಾರದು. ಇಲ್ಲಿ ಕಷ್ಟ ಎಲ್ರಿಗೂ ಇದ್ದೇ ಇದೆ. ಕರ್ಮದ ಹೊಡೆತದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಇಲ್ಲಿ ಯಾರಿಗೂ ಸಾಧ್ಯ ಇಲ್ಲ. ಯಾರೋ ಒಬ್ಬರ ಕುಟುಂಬದ ಬಗ್ಗೆ ಕಮೆಂಟ್ ಮಾಡೋದಕ್ಕೆ ನಾವ್ಯಾರು? ಅವರವರ ಕುಟುಂಬದಿಂದ ಅವ್ರಿಗೆ ಖುಷಿ ಇದೆಯೋ ಸಂಕಷ್ಟ ಇದೆಯೋ ಅನ್ನೋದು ಇಲ್ಲಿ ಅವರವರ ವೈಯಕ್ತಿಕ ವಿಷಯ ಆಗಿರುತ್ತೆ. ಮಾನವ ತಾನು ಹುಟ್ಟಿನಿಂದ ಸ್ವತಂತ್ರನೇ ಆದ್ರೂ ಕೂಡ ಅವನು ಎಲ್ಲ ಕಡೆ ಸಂಬಂಧಗಳೆಂಬ ಸಂಕೋಲಗಳಿಂದ ಬಂಧಿತನಾಗಿರ್ತಾನೆ ಅಂತ ಜಗತ್ಪ್ರಸಿದ್ಧ ಚಿಂತಕರಾದಂತ ರೂಸೋ ಎಂಬಾತ ಬಹಳ ಹಿಂದೆನೆ ಹೇಳಿದ್ರು. ಈ ಒಂದು ಮಾತು ಎಷ್ಟು ಸತ್ಯ ನೋಡಿ. ಸಂಬಂಧಗಳೆಂಬ ನಂಟಿನ ಸರಪಳಿಗಳಿಂದ ಮುಕ್ತಿಯನ್ನ ಪಡೆದವರು ಇಲ್ಲಿ ಯಾರೂ ಇಲ್ಲ. ನಾವೆಷ್ಟು ದೂರ ಹೋದ್ರೂ ಕೂಡ ಸಂಬಂಧಗಳು ನಮ್ಮ ಜೊತೆ ಇದ್ದೇ ಇರ್ತವೆ. ಹೀಗಿದ್ದಾಗ ಈ ಸಂಬಂಧಗಳಿಂದ ನಮ್ಮನ್ನ ಬೇರ್ಪಡಿಸುವಂತ ಅಧಿಕಾರ ಯಾರಿಗೂ ಇರೋದಿಲ್ಲ. ಬಹುಶಃ ಈ ಪ್ರತಾಪ್ ಇದೇ ಒಂದು ಕೊರಗಿನಲ್ಲಿ ಸರಿಯಾಗಿ ಊಟ ನಿದ್ರೆಯನ್ನ ಮಾಡದೆ ಆರೋಗ್ಯವನ್ನ ಕೆಡಿಸ್ಕೊಂಡಿರಬಹುದು. ಹೆಚ್ಚಿನವರಲ್ಲಿ ಮನೋಖಿನ್ನತೆ ಅವರ ಮುಖದಲ್ಲಿ ಕಾಣದೆ ಹೋದ್ರೂ ಕೂಡ ಅದು ಅಂತರ್ಗತವಾಗಿ ಇದ್ದೇ ಇರುತ್ತೆ. ಆಸ್ಪತ್ರೆಗೆ ಬಂದಂತ ಪ್ರತಾಪ್ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾನೆ ಅಂತ ಆತ ಮಾನಸಿಕವಾಗಿ ಸದೃಢವಾಗಿ ಇದ್ದ ಅಂತ ವೈದ್ಯರು ತಿಳಿಸಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ವಾರಕ್ಕೆ ಆಗುವಷ್ಟು ರೇಷನ್ ತುಂಬಿದ್ರೂ ಕೂಡ ಪ್ರತಾಪ್ ಸರಿಯಾಗಿ ಊಟ ಮಾಡದ ಕಾರಣ ಹೀಗಾಗಿದ್ದಾನೆ ಅಂದ್ರೆ ಅವನು ಬೇಕು ಅಂತಾನೆ ಊಟವನ್ನ ಮಾಡಿಲ್ಲ. ಅದಕ್ಕೆ ಕಾರಣ ಚಿಂತೆ ಹಾಗೂ ದುಃಖ. ಈ ಒಂದು ಸ್ಥಿತಿಯಲ್ಲಿ ಯಾರೇ ಆಗ್ಲಿ ಅವ್ರಿಗೆ ಊಟ ಸೇರೋದಿಲ್ಲ. ಹಾಗಾದಾಗ ಆರೋಗ್ಯ ಕೂಡ ತಪ್ಪೋದು ಸಹಜನೇ. ಪ್ರತಾಪ್ನ ತಂದೆ ತಾಯಿ ಬಿಗ್ ಬಾಸ್ನ ಮನೆಗೆ ಬಂದಾಗ ಅವರು ಎಲ್ಲರ ಜೊತೆ ನಡೆದುಕೊಂಡ ರೀತಿ ಜನರಿಗೆ ಬಹಳ ಇಷ್ಟ ಆಗಿತ್ತು. ಹೆಚ್ಚು ಓದದ ಅವರ ಪೋಷಕರಿಗೆ ಎಲ್ಲರ ಜೊತೆ ಹೇಗೆ ನಮ್ರತೆಯಿಂದ ಇರಬೇಕು ಅಂತ ಗೊತ್ತಿದೆ. ಇದನ್ನ ಯಾವ ಪುಸ್ತಕವಾಗ್ಲಿ ಆಧ್ಯಾತ್ಮವಾಗ್ಲಿ ಕಲಿಸಿಲ್ಲ. ಅದು ತಾಂತಾನೆ ಬರುವಂತ ಸಂಸ್ಕಾರ. ಇನ್ನು ಬಿಗ್ ಬಾಸ್ ಅಲ್ಲಿ ಸರಿಯಾಗಿ ಹೊಟ್ಟೆ ತುಂಬಾ ಆಹಾರದ ರೇಷನ್ ಕೊಡಲ್ಲ, ಗ್ಯಾಸ್ ಕೂಡ ಕೊಡಲ್ಲ, ಎಲ್ರಿಗೂ ಸಾಕಾಗುವಷ್ಟು ಹಣ್ಣು ಕೂಡ ಇರಲ್ಲ. ಅದರ ಪ್ರತಿಫಲನೆ ಇದು. ಈ ಒಂದು ಸತ್ಯ ಹೊರಗಿನವ್ರಿಗೆ ಗೊತ್ತಿಲ್ಲ. ನಾನು ಇದನ್ನ ಕಣ್ಣಾರೆ ಕಂಡಿದ್ದೀನಿ ಅಂತ ಈ ಆರ್ಯವರ್ಧನ್ರವರು ಮಾಧ್ಯಮಗಳಲ್ಲಿ ನಿನ್ನೆ ಉದ್ವೇಗದಿಂದ ಮಾತನಾಡಿದ್ರು. ಈ ಬಿಗ್ ಬಾಸ್ಗೆ ಹೋಗಿ ಬಂದ ನಂತರ ಅದರ ವಿರುದ್ಧ ಇವರು ಈ ರೀತಿ ಆಗಾಗ ಗುಡುಕ್ತಿರೋದು ಇದೇ ಮೊದಲೇನಲ್ಲ. ಇವರು ಇತ್ತೀಚೆಗೆ ಸುದೀಪ್ ರವರ ಬಗ್ಗೆ ಕೂಡ ನೆಗೆಟಿವ್ ಆಗಿ ಮಾತನಾಡಿ ವಿವಾದಕ್ಕೆ ಗುರಿಯಾಗಿದ್ರು. ಅವರು ಈ ಸಲದ ಬಿಗ್ ಬಾಸ್ ಬಗ್ಗೆ ಮಾಡದಂತ ಮೊದಲ ಆರೋಪ ಏನು ಅಂದ್ರೆ ಅದು ಈ ಸಲದ ಮನೆಯ ವಾಸ್ತು ಸ್ವಲ್ಪನೂ ಸರಿ ಇಲ್ಲ ಅಂತ. ಇದೇ ಕಾರಣದಿಂದಾಗಿ ಈ ಸಲದ ಬಿಗ್ ಬಾಸ್ ಹಲವು ವಿವಾದಗಳ ಸಮಸ್ಯೆಗಳ ಗೂಡಾಗಿದೆ. ಮೊದಲು ವರ್ತೂರ್ ಅವರು ಹುಲಿ ಉಗುರಿನ ವಿವಾದದಲ್ಲಿ ಜೈಲಿಗೆ ಹೋಗ್ಬಂದ್ರು. ಟಾಸ್ಕ್ ವೇಳೆ ಅನೇಕರಿಗೆ ದೈಹಿಕ ಇಂಜುರಿಗಳಾದವು.
ಕಣ್ಣಿಗೆ ಹಾನಿ ಸೇರದಂತೆ ಮುಂತಾದವುಗಳು ನಡೆದವು. ಈಗ ಪ್ರತಾಪ್ ಕೂಡ ಇದೇ ವಾಸ್ತು ದೋಷದ ಕಾರಣದಿಂದಾಗಿ ಮೇಲಿಂದ ಮೇಲೆ ತೊಂದರೆಗೆ ಸಿಲುಕ್ತಿದ್ದಾನೆ ಅನ್ನೋದು ಈ ಆರ್ಯವರ್ಧನರವರ ವಾದ. ಈ ಆರ್ಯವರ್ಧನ್ ಈ ಸಲದ ಬಿಗ್ ಬಾಸ್ ಹಲವು ಗಂಭೀರ ವಿವಾದಗಳಿಗೆ ಗುರಿಯಾಗುತ್ತೆ ಅಂತ ಅದು ಶುರುವಾಗುವಂತ ಮೊದಲೇ ಗೆಸ್ ಮಾಡಿದ್ರು. ಇವ್ರಿಗೆ ನಿಜವಾಗಿಯೂ ಈ ಬಗ್ಗೆ ಜ್ಞಾನ ಇದೆಯೋ ಇಲ್ವೋ, ಆದ್ರೆ ಕಾಕ ತಾಳಿಯವೋ ಎನ್ನುವ ಹಾಗೆ ಈತ ಹೇಳಿದ್ದೆಲ್ಲ ನಿಜ ಆಗ್ತಿದೆ. ಹಾಗೂ ಅಲ್ಲಿ ಮೀನು, ಅಕ್ಕಿ, ಹಣ್ಣು, ಹಾಲು, ಬಟ್ಟೆ ಇದ್ಯಾವುದನ್ನು ಕೂಡ ಸರಿಯಾದ ಪ್ರಮಾಣದಲ್ಲಿ ಕೊಡೋದೇ ಇಲ್ಲ. ಊಟವನ್ನೇ ಕೊಡದೆ ಅನೇಕ ಸಲ ಟಾಸ್ಕ್ ಅನ್ನು ಆಡಿಸ್ತಾರೆ. ತಿನ್ನುವ ಆಹಾರಕ್ಕಾಗಿ ಅವರು ಟಾಸ್ಕ್ ಅನ್ನ ಆಡಿ ವಿನ್ ಆಗುವಂತಹ ಪರಿಸ್ಥಿತಿ ಅಲ್ಲಿದೆ. ಅಲ್ಲಿಂದ ಹೊರಗೆ ಬಂದವರು ಅಂಥ ಮಹತ್ತರವಾದುದನ್ನು ಸಾಧಿಸಿದ್ದು ನಾನು ಇದುವರೆಗೂ ಕಂಡಿಲ್ಲ. ಈ ಒಂದು ಶೋನಿಂದಾಗಿ ಆಯೋಜಕರು ಉತ್ತಮವಾಗಿ ಲಾಭವನ್ನ ಮಾಡ್ಕೊಳ್ತಾರೆ ವಿನಃ ಒಳಗೆ ಹೋದವರಿಗೆ ಅದರಿಂದ ಯಾವುದೇ ಅನುಕೂಲ ಇಲ್ಲ ಅಂತ ಈ ಆರ್ಯವರ್ಧನ್ ನಿನ್ನೆ ಮಾಧ್ಯಮದಲ್ಲಿ ಮಾತನಾಡಿದ್ರು. ಬಿಗ್ ಬಾಸ್ ಮನೆಯೊಳಗೆ ಇಂಥ ಅನೇಕ ರಾಜಕೀಯಗಳು ನಡೀತವೆ. ಇದನ್ನ ನಾವು ಸಾರಸಗಟವಾಗಿ ಹೇಳಿದ ಮಾತ್ರಕ್ಕೆ ನಾವು ಕೆಟ್ಟವರಾಗ್ತೀವಿ. ಯಾರು ಏನನ್ನೇ ಹೇಳಿ ಇದೇ ಸತ್ಯ ಅನ್ನೋದು ಈ ಆರ್ಯವರ್ಧನರವರ ಮಾತು. ಇವರು ಇಲ್ಲಿ ದೂರದಂತ ಇನ್ನೊಂದು ಮಹತ್ವದ ವಿಷಯ ಏನಂದ್ರೆ ಅದು ಅಲ್ಲಿಯವರಿಗೆ ಸಿಗುವಂತ ಓಟ್ಗಳ ಸಂಖ್ಯೆಯ ಸ್ಪಷ್ಟತೆ ಬಗ್ಗೆ. ಈ ಬಗ್ಗೆ ನೇರ ಸುದೀಪ್ ರವರನ್ನೇ ದೂಷಿಸಿದಂತ ಆರ್ಯವರ್ಧನ್ ಸ್ಪರ್ಧಿಗಳಿಗೆ ಸಿಕ್ಕ ಓಟ್ ಎಷ್ಟು ಅಂತ ಪ್ರತಿ ವಾರ ಎಲ್ಲರ ಓಟ್ಗಳನ್ನ ಅವರಿಗೆ ಹೇಳಿ, ಅದು ಬಿಟ್ಟು ಯಾರದು ಒಬ್ಬರದು ಮಾತ್ರ ಹೇಳೋದು ಅಥವಾ ಇಷ್ಟು ಲಕ್ಷ ಓಟ್ ಅಲ್ಲಿರುವ ಯಾರೋ ಒಬ್ಬರಿಗೆ ಸಿಕ್ಕಿದೆ ಆದ್ರೆ ಇದು ನಿಮಗ್ ಬಂದಿರೋದಲ್ಲ ಇನ್ನೊಬ್ಬರ ಓಟ್ ಅಂತ ಹೇಳೋದು ಸರಿಯಲ್ಲ ಅನ್ನೋದು ಈ ಆರ್ಯವರ್ಧನ್ನ ವಾದ. ಅದಲ್ಲದೆ ಒಳಗೆ ಹೋದವರ ಒಬ್ಬೊಬ್ಬರ ದೇಹ ಪ್ರಕೃತಿ, ಅದರ ಆರೋಗ್ಯದ ಸ್ಥಿತಿಗತಿ ಒಂದೊಂದು ರೀತಿ ಇರುತ್ತೆ. ಸರಿಯಾದ ಸಮಯಕ್ಕೆ ಚೆಕಪ್ ಆಗ್ತಿದೆಯಾ, ಟಾಸ್ಕ್ ಆಡುವಾಗ ಎಲ್ಲರ ಆರೋಗ್ಯ ಸದೃಢವಾಗಿದೆಯಾ ಅಂತ ಆ ಶೋ ಆಯೋಜಕರು ಪರಿಶೀಲನೆ ಮಾಡಲ್ಲ. ಟಾಸ್ಕ್ ನೆವದಲ್ಲಿ ರಾತ್ರಿ ಇಡೀ ನಿಲ್ಸೋದು, ಒದ್ದೆ ಬಟ್ಟೆಯಲ್ಲಿ ಹೆಚ್ಚು ಕಾಲ ಇರಿಸೋದು, ಇಂಥ ದೇಹದಂಡನೆ ಎಷ್ಟು ಸರಿ? ಅಥವಾ ಒಳಗೆ ಹೋದವರ ದೇಹದ ಭಾಗಗಳನ್ನ ಈ ಶೋದವರು ಗುತ್ತಿಗೆ ಪಡೆದಿದ್ದಾರಾ? ಯಾರಿಗಾದ್ರೂ ಅಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅಂಥವರ ಜೀವಕ್ಕೆ ಯಾರು ಹೊಣೆ ಅನ್ನೋದು ಈ ಆರ್ಯವರ್ಧನ್ರವರ ಮಾತು. ಈ ಪ್ರತಾಪ್ ಅತಿಯಾದ ಸುಸ್ತು, ವಾಂತಿ ಹಾಗೂ ಬಳಲಿಕೆಯಿಂದ ಕುಸಿದು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಆಸ್ಪತ್ರೆಗೆ ದಾಖಲಾದ್ರು. ಇದೆಲ್ಲ ಲೋ ಬಿಪಿ ಹಾಗೂ ಗ್ಯಾಸ್ಟ್ರಿಕ್ನ ಲಕ್ಷಣಗಳು. ಚಿಂತೆಯಲ್ಲಿ ಊಟವನ್ನ ಬಿಟ್ಟರೂ ಕೂಡ ಹೀಗಾಗುವುದು ಸಹಜ. ಈಗ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರ್ತಿದೆ ಅಂತ ವೈದ್ಯರು ಹೇಳಿದರಾದರೂ ಇದರಲ್ಲಿ ನಿಜ ಎಷ್ಟು ಸುಳ್ಳೆಷ್ಟು ಎಂಬುದು ಸೂಕ್ತ ತನಿಖೆಯಿಂದ ಮಾತ್ರ ಹೊರಬರೋದಕ್ಕೆ ಸಾಧ್ಯ. ಒಟ್ನಲ್ಲಿ ಈ ಸಲದ ಬಿಗ್ ಬಾಸ್ ಅಂತೂ ವಿವಾದದ ಗೂಡಾಗಿರೋದು ಸುಳ್ಳಲ್ಲ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ನಮಸ್ಕಾರ.